प्रचंड पवनो विघे विघे जरा पाहिमा आरती बेळगिरे गज ಇವುಗಳ ನಡುವೆ ನಮ್ಮ ಹುಟ್ಟಾಯಿತು. ಹುಟ್ಟಿನ ಪೂರ್ವಾಪರವನ್ನು ಅರಿಯದೆ ಪರಿತಾಪಕ್ಕೊಳಗಾದರೆ ಕೇಳಿಬಂದದ್ದು ಓಂಕಾರ. ಅದರ ಪುರಸ್ಕರಣ ಮಾತ್ರದಿಂದ ನಿನ್ನದಾದಂತಹ ದಿವ್ಯಮಂಗಲ ಮುಖ್ಯ ದರ್ಶನವೂ ನಮ್ಮದಾದಂತಹ ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ಹಾಗಿದ್ದರೆ ಯಾಕಾಗಿ ನಮ್ಮನ್ನು ಸೃಷ್ಟಿಸಿರುವೆ? ನಾವುಗಳು ನಿನಗೋಸ್ಕರವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಪ್ರೀತಿಯಿಂದ ರುಹಿ ನಮ್ಮನ್ನು ಮೂವರನ್ನು ಹೊರೆಯಬೇಕಮ್ಮ. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು, ನಮ್ಮ ಬೆಲೆಯೇನು ಹೀಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯವಾದ ಮಂಗಳವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ
ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯಾರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾಲು ರಾಗದಿಂದ ನಮ್ಮೂವರನ್ನು ರಕ್ಷಣೆ ಮಾಡಬೇಕು ತಾಯಿ. ಹರಿಹರ ರಾಮ ಅಮ್ಮ ಹೇಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸಪ್ರಕಾಶಳು, ಇಚ್ಛಾಶಕ್ತಿ ಸಹಿತವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸಿದಂತಹ ಮಗನೇ, ನೀನೇ ಬ್ರಹ್ಮ. ನೀಲವರ್ಣದಿಂದ ಶೋಭಿಸಿದಂತಹ ಕುಮಾರ, ನೀನೇ ವಿಷ್ಣು. ಧನ್ಯನಾದ ತಾಯಿ. ತ್ರಿನೇತ್ರಧಾರಿಯಾಗಿ ಶೋಭಿಸಿದಂತಹ ಮಗನೇ, ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಗಣಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಲೇಗೊಳಿಸಿದ್ದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಕಷ್ಟ ಬಂದ್ರೆ ಏನು ಕೊಟ್ಟು ಸಂದರ್ಶನವ ಮುಂದಕ್ಕೆ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ. ಫಲ ಕೊಡ್ಬೇಕಿದ್ರೆ ಕಾಲ ಕಾಲಕ್ಕೆ ಏನು ನೀರು ಕೊಡಬೇಕು, ಏನು ಗೊಬ್ಬರ ಕೊಡಬೇಕು, ಅದನ್ನೆಲ್ಲ ಕೊಟ್ಟೆವಂತಾದ್ರೆ ಅದರಿಂದ ಫಲ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಫಲವೇ ಇಲ್ಲ ಅಂತಂದ್ರೆ ನಾವು ಬಿತ್ತಿದ್ದಕ್ಕೆ ಫಲವೇನು ಬರ್ತದೆ ಅಲ್ವಾ? ಹಾಗೆ ನಿನ್ನದಂತ ಸೃಷ್ಟಿಯನ್ನೇ ಮಾಡಿದೆ ಅಂತಾದ್ರೆ, ನಾನು ಪಾಲನೆ ಮಾಡದೆ ಉಳಿದೆ ಅಂತಾದ್ರೆ ನೇರವಾಗಿ ಇಲ್ಲಿಂದ ಇಲ್ಲಿಗೆ ಹೌದು, ಕೆಲಸವೇ ಇಲ್ಲ. ನಿನ್ನ ಕೆಲಸಕ್ಕೂ ಬೆಲೆ ಇಲ್ಲ ಅಂತ ಆಗ್ತದೆ, ಹೌದಲ್ವಾ? ಆದ್ದರಿಂದ ನಿನ್ನ ಕೆಲಸಕ್ಕೊಂದು ಬೆಲೆ ಬರಬೇಕಿದ್ರೆ ನನ್ನದಂತ ಕ್ಷೇತ್ರದಲ್ಲಿ ನಾ ದುಡಿಬೇಕಾಗ್ತದೆ. ಮತ್ತೆ ಹೇಳಿದ್ದೀನಿ, ನಾ ಕೆಲಸ ಮಾಡದಿದ್ರೆ ನಿಮಗೆ ಉದ್ಯೋಗ ಇಲ್ಲ ಅಂತ ಅಲ್ವಾ? ಮೊದಲು ನಿರುದ್ಯೋಗಿ ಮೊದಲು ಮೂವರಿಗೂ ಉದ್ಯೋಗ ಇಲ್ಲ. ಮೊದಲನೆಯದಾದಂತಹ ಸೃಷ್ಟಿಯನ್ನು ಆರಂಭ ಮಾಡುವಾಗ ಉದ್ಯೋಗ ಪ್ರಾಪ್ತದ ನಾನು ಮೊದಲು, ನನ್ನ ನಂತರ ನೀವು ಇನ್ನೂ ನಿರುದ್ಯೋಗಿಗಳು. ನಿನಗೂ ಉದ್ಯೋಗ ಇಲ್ಲ ಅಂತ ನಮ್ಮನ್ನು ಬೆಟ್ಟು ಮಾಡುವ ಹಾಗಿಲ್ಲ ನಿನಗೂ ಕೂಡ. ಮತ್ತೆ ಹೇಳ್ತೀನಿ, ಹಣೆಯಲ್ಲಿ ಬರೀತೇನೆ ಎನ್ನುವ ಹಾಗೆ ಹಾಗೆಲ್ಲ ಆಗುತ್ತಿಲ್ಲ. ಕಳೆದ ಕಲ್ಪದಲ್ಲಿ ಜೀವಿ ಮಾಡಿದಂತಹ ಪಾಪ ಎಷ್ಟು ಪುಣ್ಯ ಎಷ್ಟು ಎನ್ನುವುದನ್ನು ತುಲನೆ ಮಾಡಿ ಬರೀಬೇಕೆ ಹೊರತು ನಿನ್ನ ಸ್ವತಂತ್ರತೆಗೆ ಬೇಕಂತಲ್ಲ.
ಆದ್ದರಿಂದ ಸೃಷ್ಟಿ ಕಾರ್ಯವು ಘನವಲ್ಲ, ಪಾಲನೆಯೇ ಶ್ರೇಷ್ಠ ಎನ್ನುವುದನ್ನು ಹೇಳುವುದಕ್ಕೆ ಹರನೆಲ್ಲನಾಕ್ಷಣ ತರಿದಿಲ್ಲ ಬಚನೋ ಹೊರೆಯೋ ಭಕ್ತರ ಶ್ರೇಷ್ಠನೋ ಹರಿಹರನೆಲ್ಲ ಭೇದವಿಲ್ಲದೆ ಹರಿಹರನೆಲ್ಲ ಭೇದವಿಲ್ಲದೆ ನೀನು ಎನಕ ಬಗೆಹೆನೋ ನಾನು ಹರನೆಲ್ಲನಾಕ್ಷಣ ತರಿದಿಲ್ಲ ಬಚನವು ಹೊರೆಯೋ ಭಕ್ತರ ಶ್ರೇಷ್ಠನೋ ಹೊರೆಯೋ ಭಕ್ತರ ಶ್ರೇಷ್ಠನೋ ಶ್ರೇಷ್ಠನೋ ಎರಡು ಉತ್ತರ ಯಾಕೆ? ಎರಡು ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಒಂದನೆಯ ಸರಿ ಶ್ರೀಹರಿ, ನಿನ್ನ ವಚನ ಸರಿ. ವಚನ ಸರಿ, ಹಾ. ಇನ್ನೊಂದು ಸರಿ ಆಯ್ತಾ? ಆಯ್ತಾ? ನನ್ನ ಸರಿ ಅಂತ ಹೇಳಿ, ನನ್ನ ತಪ್ಪು ಅಂತ ಹೇಳಿ. ಎರಡನೆಯ ಸರಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ. ಸರಿ ನಿನಗೆ ಬೇಕಾ? ಹಾಗಲ್ವ ಮಾತಾಡಿ ಪ್ರಯೋಜನ ಇಲ್ಲ. ಆದ್ರೆ ಒಂದು ಏನು? ಆರಂಭ ಮಾಡಿದ್ದೇನೆ, ಹಾ. ಮುಗಿಸದೇ ಇದ್ರೆ ನನಗದು ಸಹಿಸಲಾಗುವುದಿಲ್ಲ. ಕೊನೆಯ ತೀರ್ಮಾನದಲ್ಲಿ ನಾನು ಬರ್ತೇನೆ. ಇರುವಾಗ ದೊಡ್ಡವನಿರುವಾಗ ಏನು ಹೇಗೆ ಸಾಧ್ಯ ದೊಡ್ಡವ? ನಾನು ಯಾಕೆ ನೋಡೋದಾದ್ರಲ್ಲಿ ನಾನು ಕೂಡ ದೊಡ್ಡವನೇ. ಎಷ್ಟು ದೊಡ್ಡವ? 5 ತಲೆ 3 ಕಣ್ಣು ಲಯದ ಅಧಿಕಾರವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ದೊಡ್ಡವನಾಗಬಹುದು. ನೋಡೋಣ ನಿನ್ನ ದೊಡ್ಡತನ ಎಷ್ಟು. ನೋಡು, ಶ್ರೀಹರಿ ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಸರಿ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡುವುದೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಅವನಿಗೆ ಕೇಳುವಾಗಿ ಹೇಳಿದ್ದೇನೆ. ಹಾಗಾಗಿ ನನ್ನದೊಂದಿಗೆ ತೀರ್ಮಾನ, ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ಅದಕ್ಕಾಗಿ ನಾನು ನಿನ್ನೆಲ್ಲ ನರಕವಾಗುತ್ತೇನೆ. ಈಗ ವಿಷಯವಿದ್ರೆ ಮತ್ತೆ ಯಾವತ್ತಾಗುವುದು? ಅಗತ್ಯಕ್ಕಿಲ್ಲದ ಕೋಪ ಇದ್ದು ಪ್ರಯೋಜನ. ಆದ್ದರಿಂದ ಮಾತನ್ನು ನಿಲ್ಲಿಸಿ ದೇಹಗಳನ್ನು ಒಂದು ಮಾಡಿದೆ. ನಿನ್ನಲ್ಲಿ ಸಮರಾಕಾಂಕ್ಷೆ ಆಗಿದ್ದೇನೆ. ನನ್ನನ್ನು ಗೆದ್ದು ನಿನ್ನ ಹಿರಿತನವನ್ನು ಸ್ಥಾಪಿಸುವ ಬಾಯಿ ವಾದದಿ ಫಲವಿಲ್ಲ ಶೋಧನೆ ಸಾಧಿಸಿ ತಿಳಿಯುವ ನಿಜವಾಯಿ ಹೋದ ಕಲ್ಪನೆ ನಜಪದ ಪ್ರಪಂಚವೋ ಐದೆ ಫಲದಿ ತಿಳಿದಿರುವ ಫಲವಿಲ್ಲ. ಯುದ್ಧದಲ್ಲಿ ನೀ ಮುಂದಾಗುತ್ತಾ ಇದ್ದಿ, ನಾವು ಏನುದನ್ನು ತೋರಿಸುವುದಕ್ಕೆ ಬೇಕಾಗಿದೆ. ಯುದ್ಧದಲ್ಲಿ ನೀ ಗೆದ್ದೆ ಅಂತ ಅಂದ್ರೆ ನೀ ಬಾಹುಬಲಿ ಆಗ್ತಿ ಬಿಟ್ರೆ ಯಥಾರ್ಥ ಆಗ್ತದ ಹೇಳು. ನನಗೆ ಅದಲ್ಲ ಇದು ಇದಲ್ಲ ಅದು ಇನ್ನೊಂದು ಮತ್ತೊಂದು ಮೇಲೊಂದು ಮಗ ಹೌದು, ಎಂತೂ ದೊಡ್ಡವನಾಗಬೇಕು ಅಂತ ಉಂಟು. ಹೌದಲ್ವಾ? ನೀನು ಹೇಳಿದ್ದು ಆಗುದಿಲ್ಲ ಅಂತಾದ್ರೆ ಆಗೋದಾರಿ ಒಂದು ಕೆಲಸದಲ್ಲಿ ದೊಡ್ಡವನಂತ ಮಾಡಿ ತೋರಿಸಿ. ಅದರಲ್ಲಿ ನಾನು ಕೆಲಸದ ಆರಂಭ ನೀವು ಮಾಡುವುದಿಲ್ಲ. ಹಾಗಿದ್ರೆ ನಮ್ಮಲ್ಲೇ ಬೇಕಾದನ್ನೆಲ್ಲ ಅನುಗ್ರಹಿಸಿದ್ದಾಳೆ ತಾಯಿ. ಹೌದು. ಅದು ಬೀಜ ರೂಪವಾಗಿ ಮೂಲ ರೂಪವಾಗಿ ನಮ್ಮಲ್ಲೇ ಇದೆ ಅನ್ನೋದು ಸ್ಪಷ್ಟ. ನನ್ನಲ್ಲಿ ನಿನ್ನಲ್ಲಿ ಇದೆ, ನನ್ನಲ್ಲಿಯೂ ಇದೆ. ನಿನಗೆ ಸೃಷ್ಟಿಗೆ ಬೇಕಾದಿರ್ಬೋದು, ನನಗೆ ಪಾಲನೆಗೆ ಬೇಕಾದ್ದು ನಮ್ಮ ಉದರದಲ್ಲಿ ಇರ್ಬೋದು. ಆದ್ದರಿಂದ ಪರಸ್ಪರ ಉದರ ಶೋಧನೆಯನ್ನು ಮಾಡಿಕೊಂಡೇವು ಅಂತಾದ್ರೆ ಯಾರಲ್ಲಿ ಎಷ್ಟು ಉಂಟು ಎನ್ನುವುದು
ಅಂತ ಗೊತ್ತಾಗ್ತದೆ. ನೀನು ಹೇಳಿದಂತೆ ನಡೆಯುತ್ತೀಯ, ಹೇಳಿದಂತೆ ನಡೆಯುತ್ತೀಯ. ಏನು ನಡೆಯಲ್ಲ? ಹಾಗಿದ್ರೆ ನೋಡು. ಸಿಕ್ಕಿಬಿದ್ದ ಸಹಿತನಾದಂತಹ ಹರಿ ನನ್ನ ಉದರಸ್ಥನಾಗಿದ್ದ. ಇನ್ನು ಹೊರಗೆ ಬರಬಾರದು, ಅಲ್ಲಿಯೇ ಕರಗಿ ಹೋಗುವಂತೆ ನವದ್ವಾರಗಳನ್ನು ದಿಕ್ಕು ಸ್ವಲ್ಪ ತೊಡಗುಂಟಲ್ಲ. ನವದ್ವಾರಗಳನ್ನು ದಿಗ್ಬಂಧಿಸುವಂತಹ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿ ಮೇಲಾಗಿ ಅಸ್ತಿತ್ವಕ್ಕಾಗಿ ಉಸಿರಾಡಬೇಕು. ಅದಕ್ಕಾಗಿ ಇಟ್ಟುಕೊಂಡಂತಹ ದ್ವಾರವನ್ನೇ ಹಿಡಿದು ಹೊರಬರುವ ಸಂಭವವಿರುವುದರಿಂದ ಈಗ ಮಾಡ್ತೇನೆ. ನಿಕೃಷ್ಟವಾದಂತಹ ಹತೋದ್ವಾರವನ್ನು ತೆರೆದಿಟ್ಟು ಆ ಮುಖೇನ ಹರಿ ಬಂದಾಗ ಆ ವಿಚಾರವನ್ನೇ ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಅನುಕೂಲಿತನಾಗಿ ಕಾಯುತ್ತಾ ಇರುತ್ತೇನೆ. ನೋಡೋಣ. ಏನೆಲ್ಲ ಕಾಣ್ತಾ ಇದೆ. ಕಳೆದ ಕಲ್ಪದಲ್ಲಿ ಪ್ರಳಯ ಹೊಂದಿದಂತಹ ಸಕಲ ಧರಣಿಗಳು ಇಲ್ಲಿದೆ. ಹಾಗಾಗಿ ಸಕಲ ವಿಚಾರವನ್ನು ಹೇಳಬೇಕೆನ್ನುವ ಹಾಗೆ ಬಂದ ದಾರಿಯ ಹಾಗೆ ಹೋಗುತ್ತೇನೆ ಎನ್ನುವ ಹಾಗೆ ನೋಡಿದೆ ಅಂತಂದ್ರೆ ಬಂದ ದಾರಿ ಕಾಣಿಸ್ತಾ ಇದೆ. ಕೆಳಗೆ ನೋಡಿದೆ ಅಂತಂದ್ರೆ ಬೆಳಕೊಂದು ಕಾಣಿಸ್ತಾ ಇದೆ. ಮುಂದುವರಿದೆ. ಶೋಧಿಸಿದೆನು ನಿನ್ನು ಬರವ ಒಳಗೈದಿನ ಕಂಡಿನು ಬರದಲ್ಲಿ ಮೆರೆವ ಹೋದ ಕಲ್ಪನಿಲಯವಾದ ಸರ್ವಮೇದಿಗಳು ಮೆರೆಯುತ್ತಿಗವಿನೋದ ಶೋಧಿಸಿದೆನು ನಿನ್ನು ಬರವ ಒಳಗೈದಿನ ಕಂಡಿನು ಬರದಲ್ಲಿ ಮೆರೆವ ಫಲಿತಾಂಶವೇನು? ಒಳಗೆ ಹೋದೆ ಅಂತಾದ್ರೆ ಕತ್ತಲೇ ಕಾಣಿಸಿತು. ಬೆಳಕಕ್ಕೆ ಸ್ವರೂಪಿಯಾದಂತ ನಾವು ಹೋದಂತಹ ಕಾಲಕ್ಕೆ ಬೆಳಕು ಕಾಣುವುದಕ್ಕೆ ಪ್ರಾರಂಭವಾಯಿತು. ಹಾಗೆ ಮುಂದುವರೆದು ನೋಡಿ ಅಂತಾದ್ರೆ ಸಕಲ ಜೀವಿಗಳು, ಆದ್ರೆ ಒಂದಕ್ಕೂ ಜೀವ ಇಲ್ಲ. ಅದು ಬೀಜ ರಾಶಿ, ಬೀಜಕ್ಕೆ ಜೀವ ಇರಲಿಕ್ಕೆ ನಾನಿನ್ನು ಕೊಡ್ಬೇಕು. ಬ್ರಹ್ಮ ಜೀವ ಬಿಡ್ಲಿಲ್ಲ. ಜೀವ ಬಿಡ್ಲಿಲ್ಲ, ಅದು ಕೊಡ್ಲಿಲ್ಲ. ಕೊಡ್ಲಿಲ್ಲ. ಭಾಷೆ ತಿದ್ದಿದ್ದ. ಹೌದಲ್ವಾ? ಅಷ್ಟು ಮಾತ್ರ ಅಲ್ಲ, ಒಳಗೆ ಹೋಗಿ ನೋಡಿದೆ ಅಂತಾದ್ರೆ ನಿನ್ನೊಂದಿಗೆ ವಾದ ಮಾಡಿದಂತಹ ಆ ಹರನು ಇದ್ದಾನೆ. ಹೌದಲ್ವ? ಬ್ರಹ್ಮನು ಇದ್ದಾನೆ. ಅವನು ನಾನು ಹಿಂದೆ ಇದ್ದವನು. ವಾದ ಮಾಡ್ತಾನಂತ ಯೋಚಿಸಿದ್ದು ನಾನು. ಅವ ಮಾತಾಡುದೇ ಇಲ್ಲ. ನಾನು ಮಾತಾಡುವಾಗ ಮತ್ತೆ ಅವನು ವಾಕ್ಯ ಹಾಗೆ ಹಾಗಂತ ನಾನಿರ್ಬೇಕಲ್ಲ. ನೋಡಿದೆ ಅಂತಾದ್ರೆ ನಾನಿಲ್ಲ, ಇರ್ಲಿಕ್ಕಿಲ್ಲ. ಯಾಕೆ? ನನ್ನ ಉದರದಲ್ಲಿ ಇರ್ಬೇಕು, ನಿಮ್ಮ ಯೋಗ್ಯತೆ ಅಂತ ಬೇಕು. ಪ್ರಾಯ ನಿನ್ನಲ್ಲಿ ಏನಿಲ್ಲ, ನಾನಂತ ಬೇಕು. ಹೌದಲ್ವ? ಹಾಗಾಗಿ ಮುಂದೆ ನೋಡಿದೆ ಅಂತಾದ್ರೆ ಲಯಗಳಲ್ಲಿ ಸೃಷ್ಟಿಯೇ ಸೃಷ್ಟಿ ಬಗಾಯವು ಅಷ್ಟೊಂದು ಘನವಲ್ಲ. ನಿನ್ನ ಉದರ ಬಂಗಾರದ ವರ್ಣದಿಂದ ಕಂಗೊಳಿಸ್ತಾ ಇತ್ತು. ಬಂಗಾರದ ವರ್ಣದಿಂದ ಕಂಗೊಳಿಸುವ ಉದರ ನಿಂತಾದ್ದರಿಂದ ನೀನು ಹಿರಣ್ಯ ಗರ್ಭ ಎನ್ನುತ್ತ ನಾನು ಮಾಡಿದೆ. ನಾಮಕರಣ ಹೆಸರು ಕೊಟ್ಟದ್ದು ಆ ವಿರುದ್ಧ ಇದು ಕೊಟ್ಟದಿಂದ ನೀನು ಕರಗಬೇಡ, ನಿನಗೂ ಕೊಡಬೇಕು ಅಂತ ಆಗಲು ನನ್ನ ಮನಸ್ಸಿನ ಒಳಗಿರುವಂತಹ ಭಾವನೆ ಕೈ ಹಾಕಿ ಮೇಲೆ ಹೇಳಿದಾಗ ನನ್ನ ದೇಹದ ಅಧೋದ್ವಾರದಿಂದ ಬಂದೇ ಆದ ಕಾರಣ ನೀನು ಮುಂದಕ್ಕೆ ಅಧೋಕ್ಷಜನ. ನಾನು ಹೊರಟೆ, ದಾರಿ ಕೊಡು. ನಾನು ನೀನೆಷ್ಟು ಆಗ್ಬೇಕಲ್ಲ. ಹೌದಲ್ಲ? ಉದರ ಶೋಧನೆಗಾಗಿ ನಮ್ಮ ಹೋಗಿದ್ದಾನೆ. ಹಿಂದೆ ಬರುವಂತಹ ಕಾಲಕ್ಕೆ ಹೀಗಿರಬಾರದು. ಅವ ಮತದಿಂದ ಮುಂದಕ್ಕೆ ಬರಬೇಕು. ಆದ್ದರಿಂದ ನನ್ನಲ್ಲಿರುವಂತಹ ನವದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಕೇಳಿ ಪರಮೇತ್ರಿ ಗರ್ಭವತಿ ಹರಿಯ ಧರ್ಮವೇ ಬಗುತ್ತ
ಮರಿಸಿ ಕಂಡ ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವರೂ ಹರಿಯುವುದರ ಶೋಧನೆಗೆ ತೊಡಗಿದಂತಹ ನನಗೆ ಗೋಚರವಾಗುತ್ತಿರುವುದು ಅಸಂಖ್ಯಾತವಾದಂತಹ ಶೋಧಿಸಿದರೆ ಅಷ್ಟೇ ಮಂದಿ ಬ್ರಹ್ಮಶಂಕರರು ಇದ್ದಾರೆ. ಎಷ್ಟು ಶೋಧಿಸಿದರೂ ಹರಿಯನ್ನುವನು, ಹೀಗಾಗಿ ಹರಿಯನ್ನುವನು ಇಲ್ಲವೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದ ಮರುಗಳಿಗೆಯಲ್ಲಿ ಅಣುರೇನು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಕಲ ಸಮಗ್ರ ಭವನಗಳಲ್ಲಿಯೂ ಹರಿಯ ತಾದಾತ್ಮ್ಯ ನನಗೆ ಅನುಭವಕ್ಕೆ ಬರುತ್ತಾ ಇದೆ. ಇದರರ್ಥ ಹರಿಯನ್ನುವನು ಆದಿಮೂಲನು, ನನ್ನಂತಹ ಬ್ರಹ್ಮನು ಅನ್ಯತ್ರ ಸೃಷ್ಟಿಯೋ ಕಲ್ಪಗಳಿಗೂ ಬದಲಾಗುತ್ತಾ ಇರುತ್ತಾನೆ. ಇಂತಹ ಮಹಾಮಹಿಮನಾದ ಪುರಾಣ ಪುರುಷನನ್ನು ಯಗಷ್ಟಿಕೊಂಡು ಹಿಡಿತಕ್ಕೋಸ್ಕರವಾಗಿ ವೈದ್ಯ ಭಂಗಿಸಿದೆ ನಿಂದಿಸಿದೆ ಪಾಪಪ್ರಜ್ಞೆ ನನ್ನನ್ನು ಕಾಣುತ್ತಾವೆ. ನಮೋಸ್ತನಂತಾಯ ಸಹಸ್ರಮೂರ್ತೆಯ ಸಹಸ್ರಪಾದ ವಿರೋಧವಾಗಿ ಸಹಸ್ರನಾಮೇ ಪುರುಷಾಯ ಶಾಸತೆ ಸಹಸ್ರ ಕೋಟಿ ಯುಗಧಾರಿಣೇ ನಾನಿಲ್ಲಿ ಎಷ್ಟು ಹಲವಿದರೂ ಪ್ರಯೋಜನವಿಲ್ಲ. ಹೊರ ನಡೆದು ಕೈ ಮುಗಿದು ಕಾಲಿಗೆರಗೋಡಬೇಕು ಎಂದು ಶಿರದ ಕಡೆಗೆ ನಡೆದರೆ ಅಲ್ಲಿಯ ದ್ವಾರಗಳು ದಿಗ್ಬಂಧಿತವಾಗಿವೆ. ಹಾಗಾಗಿ ಕೆಳಗಿಳಿದು ನೋಡಿ, ಅಲ್ಲಿಯೂ ದ್ವಾರಗಳಿವೆ. ಇದರ ಅರ್ಥ ನನ್ನಿಂದಾಗದಂತಹ ನವದ್ವಾರ ದಿಗ್ಬಂಧನವನ್ನು ಹರಿ ಸಾಧಿಸಿ ನನಗಿಂತ ನಾನು ಶ್ರೇಷ್ಠನು ಎನ್ನುವುದನ್ನು ಸಾಕ್ಷಾತ್ಕರಿಸಿದ್ದಾನೆ. ಆಡಿ ಪ್ರಯೋಜನವಿಲ್ಲ, ಬಂದಿಯಾಗಿದ್ದೇನೆ. ಆದಿಮಾಯಾದೇವಿಯೇ ನನ್ನನ್ನು ಕಾಯಬೇಕು. ಓ ತಾಯೇ ಆದಿಮಾಯೇ, ಜಯ 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 ಜಯ. ಸ್ಮರಿಸಿ ಭಕ್ತಿಯುಳಾದಿಮಾಯ ಹರಿಯನಾಭಿ ಕಮಲನಾಳನಿಯ ಮೆರವ ಬಸಗೋ ಜರದಿ ಪೊರಟ ಕೆಳವಿ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗವಾಗಿ ಮೆರದಿ ಒಟ ಪತ್ರದಲ್ಲಿ ಮಲಗಿರಲು ನಿದ್ರೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ಏಕೀಕರಣವಾಗಿದೆ. ಯಾಕೋ ಏನೋ ನಿದ್ದೆ ಮಾಡಬೇಕೆಂದು ಹಾಗೆ ಮನಸ್ಸಾಗುತ್ತವೆ. ಓ ಮಲಗುವುದಾದ್ರೆ ಇಲ್ಲಿ ಎನ್ನುವ ಹಾಗೆ ಯೋಚಿಸಿದ್ದೇನಲ್ಲ. ಆಲದಲೆಯನ್ನು ತೇಲುತ್ತಾ ಇತ್ತ ಬರ್ತಾ ಇದೆ. ಸರಿ ಸರಿ, ಆಲದಲೆಯನ್ನೇ ಆಶ್ರಯಿಸಿ ನಿದ್ರಾವಶ ಬರುತ್ತಲ ಕಮಲ ಜೋಗು ಸರಸೈಲದ ಮೇಲೆ ತಾನಿರದೆ ಪದ್ಮಾಸನವ ಫಲದಿಂದ ಬಲಿದುಕೊಳ್ಳಿರುತ್ತೇಗ ನಂದಿಸಿ ನೋಡೆ ಮೆರೆದ ನಾನ್ಮುಗದಿಂದಿರದೆ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯುಳು ಓ ಹರಿನಾಮಪುರದೊಂದಿಗೆ ಹೊರಬಂದವನು ಕೆಳಗಡೆಗೆ ದೃಷ್ಟಿ ಹರಿಸಿ ನೋಡಿದೆ. ಹರಿಯ ಹೊಕ್ಕಳಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆ ಮತ್ತೆ ಶಿರಗಳ ಮಾತು ನೋಡಿ ಬಂದು ನಾನು ಪಂಚಬಲನ. ಇದೆಲ್ಲವೂ ಹರಿಮಹಿಮೆ ಎನ್ನುವುದು ಸ್ಪಷ್ಟ. ಹೀಗಾಗಿ ಕೈ ಮುಗಿದು ಕಾಲಿಗೆರಗೋಣವೆಂದಂತ ನೋಡಿದೆ. ಮತ್ತೊಂದು ಜೋದಿಗವನ್ನು ಕಾಣುತ್ತಾ ಇದ್ದೇನೆ. ಜಲರಾಶಿಯ ಮೇಲೆ ತೇಲುತ್ತಿರುವಂತಹ ಆಲದ ಎಲೆಯೊಂದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುಳಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಕಿರುನಗೆಯೊಂದಿಗೆ ಸುಖನಿದ್ದೆಯಲ್ಲಿದ್ದ ಅವನನ್ನು ಎಚ್ಚರಗೊಳಿಸಿದರೆ ಆ ಪಾಪವು ನನಗೆ ತಟ್ಟಿತ್ತಾದ್ದರಿಂದ ಅವನ ಎಚ್ಚರಗೊಳ್ಳುವವರೆಗೂ ಕಾಲ ನಿರೀಕ್ಷೆ ಅವನ ನಾಮಾವಳಿಗಳನ್ನು ಸ್ಮರಿಸುತ್ತಾ ಮಾಡುತ್ತೇನೆ. ಓಂ ನಮೋ ಭಗವತೆ ವಾಸುದೇವ. ಕಿರುವೆರಳಿನಲ್ಲಿ ಹೊರಗೆಡಗೆ ದಾನವರೇ ವರುದಿಸುತ್ತಲಿ
ಅನುಭವ. ಕಣ್ಣನ್ನು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು ತನ್ನ ಮಧ್ಯೆ ನನ್ನ ಜನನ ಯಾಕೆ ಯಾರಿಂದವಾಗಿ ಜನ್ಮವನ್ನು ತಳೆದೆ ನನ್ನ ಮೇಲೆ ಗೌರವವನ್ನು ತೋರಿಸಿದವನೇ ಸರಿ. ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವನ ನೀನು, ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಚಿಕ್ಕವ. ಹಿರಿಯವ ಅಂದ್ರೆ ಅಣ್ಣ, ಹಿರಿಯವ ಅಂದರೆ ತಮ್ಮ. ನಾನು ಅಣ್ಣ, ತಮ್ಮ. ನಾನು ಅಣ್ಣ, ತಮ್ಮ. ಯಾರು ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ನಾವು ಸಂಬಂಧವನ್ನು ಕಲ್ಪಿಸಿಕೊಂಡೆವು. ಸಂಬಂಧ ಒಳ್ಳೆಯದಾಗಿದೆ, ಹೀಗಿರ್ಲಿ. ಎಷ್ಟೊಂದು ಆನಂದದ ಸಮಯ. ಕೇವಲ ಸಂಬಂಧ ಸಾಕೆ. ಇನ್ನೇನು ಬೇಕು? ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಕು. ಶರೀರದಲ್ಲಿ ಏನೋ ಸಮಸ್ಯೆ ಅಯ್ಯೋ ಅಣ್ಣೋ ಪ್ರದೇಶದಲ್ಲಿ ಗಲಭೆ. ಹೊಟ್ಟೆಯ ಒಳಗೆ ಏನೋ ಒಂದು ರೀತಿಯ ಚುರುಚು ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತೆ. ಹಸಿವೆ ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ನನಗೆ ಹಾಗಲ್ಲ. ನೀರು ಕುಡಿಲೇ ಇಲ್ಲ. ನೀರು ಕುಡಿದು ಓಡಾಡುವಾಗ ಹೌದಾ? ಇದು ಅದಲ್ಲ, ಇದು ಹಸಿವೆ. ಇದು ದೂರ ಆಗಬೇಕಂತಾದ್ರೆ ಕಾಣುತ್ತಿರುವಂತಹ ನೀರಿಗೆ ಅಪ್ಪಳಿಸಬೇಕು. ನೀರಿನ ಒಳ ಭಾಗದಲ್ಲಿ ಇದ್ದಂತಹ ಜಲಚರ ಪ್ರಾಣಿ ಮೇಲೆ ಬರೋದಕ್ಕೆ ಸಾಧ್ಯ ಉಂಟು. ಸಣ್ಣದು 4 ಸಿಕ್ಕಿದ್ರು ಸಾಕು, ಹೊಟ್ಟೆ ತುಂಬಿಸಿಕೊಳ್ಳಬಹುದು. ಕಾಣುವುದೇ ಇಲ್ಲ, ಸಮಸ್ಯೆ ಅದೇ. ಆಗುತ್ತಿರುವ ಹಸಿವೆಯನ್ನು ನೀಗಿಸುವ ಸಲುವಾಗಿ ಆಹಾರವನ್ನು ಹುಡುಕುತ್ತಾ ಹೊರಟರು ನಾವು. ನೀನು ಆ ಕಡೆ ಹೋದೆ, ನಾನು ಈ ಕಡೆ ಹುಡುಕಿ. ಸರಿ, ಏನಾದ್ರೂ ಸಿಕ್ಕಿಲ್ಲ ಕೇಳಬೇಡ, ಅದನ್ನೆಲ್ಲ ಬೇಸರವಾಗಿರ್ತದೆ. ಅಣ್ಣ, ನನಗೊಂದು ವಿಶ್ವಾಸ ಇತ್ತು, ಏನಾದ್ರೂ ಸಿಗುತ್ತದೆ ಈ ಸಲ ಹೊಟ್ಟೆ ತುಂಬಿಸಿಕೊಳ್ಬೋದನ್ನು. ಹಾಗೆ ನೀರ ಮೇಲೆ ಹುಡುಕುತ್ತಾ ಹೋದೆ. ಸಿಕ್ಕಿದ ಯಾವ ಪ್ರಯೋಜನ ಆಗ್ಲಿಲ್ಲ ನನಗೆ. ಪ್ರಯೋಜಕ ಏನು ಪ್ರಯೋಜನ? ನಮಗೆ ಸಿಕ್ಕಿಲ್ಲ. ಮತ್ತೆ ಕಣ್ಣಿಗೆ ಒಳಗಲ್ಲ, ದೃಷ್ಟಿಗೆ ಗೋಚರಿಸಿ ಕಾಣುವುದೇ. ಕಣ್ಣ ಪ್ರಾಣಿ, ಇನ್ನೊಂದು ಬೆಳ್ಳಗಿನ ಪ್ರಾಣಿ. ಬೆಳ್ಳಗಿನ ಪ್ರಾಣಿ ನಾನು ನೋಡಿದೆ. ನೀನು ಎಲ್ಲಿ ಎಲ್ಲ ನೋಡ್ತೀಯ? ಕಮಲದ ಮೇಲೆ ಪ್ರಾಣಿ ಕುಳಿತಿ ಮೇಲೆ ಉಂಟು. ನೋಡ್ಬೇಕು.
ಅದು ಹೇಗೆ? ಮೊದಲೇ ಕಾಣಲಿಲ್ಲ ಕತ್ತಲು ಎಡೆಯಲ್ಲೇ ಬಂದು ನನ್ನ ಕೈಯೊಳಗೆ ಸಿಕ್ಕಿದೆಯಲ್ಲ, ಪ್ರಾಣಿಯನ್ನು ಹಾಗೆ ಭಾವಿಸಿ ತಿನ್ನುವುದಕ್ಕೆ ಪ್ರಾರಂಭ ಮಾಡಿ ಅಯ್ಯೋ ಅಷ್ಟಾದಾಗ ನಿನ್ನ ಧ್ವನಿ ಕೇಳಿತು. ಹೇಗೆ? ಎಲ್ಲಿಗೆ ಬಿಟ್ಟಿದ್ದೀಯೋ ಯಾರಿಗೆ ಗೊತ್ತು? ಅದೆಷ್ಟೇ ಬಿಟ್ಟು ಬಿಟ್ಟಿದ್ದಾರೆ. ಸರಿ ಸುಧಾರಿಸಿಕೋ. ಕೈ ತಪ್ಪಿಸಿ ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಮರುಗಲಿಗೆ ವಿಧಾತ ಮನದಲ್ಲಿ ಪರಿಸಿರುವುದಾಗೆಲ್ಲ ನೀ ಪರಿಯೇ ಹೊರೆಯಬಾರದ ನನ್ನ ಕಟ್ಟುವನರಿದು ಗೊಂಬೆ. ಮಗನೇ ವಿದ್ಯಾರ್ಥ, ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀಯಲ್ಲ, ಇದು ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಾಗ ಕಪೋಲದಲ್ಲಿ ಕಣ್ಣೀರು ದಾರಿ. ಯಾರಿಗೆ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ ವಿದ್ಯಾರ್ಥ? ನನ್ನನ್ನು ಜಿಜ್ಞಾಸೆಯನ್ನು ಮಾಡಿ ಬಂದಂತೆ ಅವನ ದೇಹವನ್ನು ಹೊಕ್ಕವನ್ನು ಹೊರಬಂದು ಕಾಣುತ್ತೇನಮ್ಮ. ಏನಿದು? ಇಬ್ಬರು ದೈತ್ಯ ಶರೀರಿಗಳು ನನ್ನನ್ನು ಅರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಟಿ ಓರೆದಾಳಗಳನ್ನು ಸಹಿತ ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದ. ಆ ಹೊತ್ತಿಗೆ ನೀನು ಏನು ಮಾಡಿದ್ದೆ ಮಗನೇ? ಸನಿಹಕ್ಕೆ ಹೋದನು. ಪರಿಣಾಮ ಅವನಿಗೂ ಗಾಢವಾದ ನಿದ್ದೆ ಆವರಿಸಿದೆ. ಹೌದು. ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನಲ್ಲದೆ ಕೊರೆಯುವವರಿಲ್ಲ ತಾವೇ. ಮಗನ ವಿದ್ಯಾರ್ಥ, ದುಷ್ಟರಿಂದ ಕಷ್ಟವಂತೆ ನಿನಗೆ ಮರುಗದಿರು ಕಂಡ ಮರುಗದಿರು. ಆದಿಮಾಯದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನ ನಗರ ಹೋಗುತ್ತೇನೆ ಕಂಡು. ಅದಕ್ಕಾಗಿ ನನ್ನ ಕೈಲಿದ್ದ ಆ ಚಕ್ರವನ್ನು ನಿನ್ನ ಇಡುತ್ತಿದ್ದೀರಿ. ನಾನು ಇದನ್ನು ಶ್ರೀಹರಿಗೆ ಒಪ್ಪಿಸಬೇಕು. ನಿತ್ಯದಿಂದ ಎತ್ತಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯ ಬಿಟ್ಟಾಳು ಮಗನೇ ಕಂಡ. ನೀವು ನಿದ್ರೆಯಿಂದ ಎದ್ದು ಅವರನ್ನು ವಂದಿಸುವವರಿಗೆ ನಾವೆಲ್ಲರೂ ಶ್ರೀಹರಿ ನಾಭೀಕವನ್ನು ನಾಡಿದಲ್ಲಿ ಅಡುಗೆಗೋ ಮಗನೇ, ಶುಭವಾಗಲಿ. ತೊಲಗಿರಲಾಯುಗಮಾಗಿಯೋ ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ಬದನದಲ್ಲಿ ಎತ್ತ ಬರುತ್ತೇನೆ. ಏನೆಲ್ಲ ನೀರೆಲ್ಲ ಅಲ್ಲೋಲಕಲ್ಲೋಲವಾಗುತ್ತಾ ಇದೆಯಲ್ಲ, ನೋಡ್ತೇನೆ. ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ಎಲ್ಲ ಮಾತಾಡ್ತೀಯಪ್ಪ, ಕಿವಿ ಹೇಳ್ತದ? ಇನ್ನೇನು ಹೇಳೋದು? ನಮ್ಮ ಸ್ವಭಾವ ಹಾಗೆ ಹುಟ್ಟುಗುಣ. ಅದನ್ನು ಕಡಿಮೆ ಮಾಡುವುದಕ್ಕಾಗುವುದಿಲ್ಲ. ಆ ಕಡೆಯಿಂದ ಈ ಕಡೆಗೆ ಓಡೋಡಿಕೊಂಡು ಬಂದವರು ನಾವು. ನಿಮ್ಮನ್ನು ನೋಡುವಾಗ ಬಹಳ ಆಶ್ಚರ್ಯವೇ ಆಗುತ್ತಾ ಇದೆಯಲ್ಲ. ನೀರ ಮೇಲೆ ಕುಳಿತುಕೊಂಡಿದ್ದೆ. ಹೇಗೆ ಕುಳಿತೆಯೋ? ಎಲೆ ಉಂಟು ಏನೋ? ಎದೆ ಹಾಕಿದ್ದೀಯಾ? ಏನಮ್ಮ? ಯಾವ ಎಲೆ ಅದು? ಆಲದೆಲೆಯೋ? ಇದು ಒಂದೇ ಎಲೆಯ? ಮೂರಾದರೂ ಇರುತ್ತಿದ್ದರೆ ನಾವು ಕೂಡ ಸ್ವೀಕರಿಸುತ್ತಿದ್ದೇವಲ್ಲ. ನಿನಗೆ ವ್ಯವಸ್ಥೆ ಮಾಡುವ. ನಮಗೆ ವ್ಯವಸ್ಥೆ ಮಾಡು. ನಿನ್ನ ವ್ಯವಸ್ಥೆ ಎಲ್ಲ ಬೇಡ. ಆ ಎಲೆ ನಿನಗೆ ಇರುವುದು ನಮಗೆ ಬೇಡ. ವ್ಯವಸ್ಥೆಯಲ್ಲಿ ನಿನ್ನ ಅವಸ್ಥೆ ನೋಡಾಗಿದೆ ಸಾಕಾಗ್ತದೆ. ಹೌದಾ? ನಿನ್ನ ದೃಷ್ಟಿಯನ್ನು ಆ ಕಡೆ ಹಾಕಿ ಆ ಕಡೆ ನೋಡು ಅಂದ್ರೆ ನಮ್ಮನೆ ನೋಡುವ ಇದೆಯಲ್ಲ, ನೋಡುವುದಕ್ಕೆ ನಮ್ಮಲ್ಲಿ ಕೇಳಿದೆಯಾ? ನೋಡಬಹುದೇ ಎಂದು ಕೇಳಬೇಕು. ಆಮೇಲೆ ನೋಡ್ಬೇಕು. ಯಾಕೆ ಕೇಳಿಲ್ಲ? ನಾನು ನಿಮ್ಮನ್ನು ನೋಡ್ಲಿಲ್ಲ, ಹಾಗೆ ಈಗ 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 ನೋಡಿ. ಆಗ ನೋಡು, ನಾನು ನೋಡ್ಬೇಕು. ಹೌದು, ಆದ್ರೆ ನೋಡುವುದಕ್ಕೆ
ಕೇಳಬೇಕು ಗೊತ್ತಿದೆ. ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು ಅದರಿಂದ ಹೊರಡುವ ಹಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಕೂತದೆ ಮಿಡಿ ಮಿಡಿ ಕೂತದೆ. ಆದ್ದರಿಂದ ಬಾಯ ಬಿಟ್ಟು ಸಮಸ್ಯೆ ನಮ್ಮ ಮುಖದ ವರ್ಣನೆ ನೋಡೋದ್ರೆ ಗೊತ್ತಾಗ್ತದೆ. ಹೇಗೆ ಆಗುದಿಲ್ಲ ಕಣೆ. ಅಲ್ಲ ತಮಾಷೆ ಮಾಡು ಕಿರುನಾಗೆ ನಮ್ಮನ್ನು ತಮಾಷೆ ಮಾಡು ಕಿರುನಾಗೆ ಈಗ ನಾನೇ ಗೊತ್ತಾಗ್ಬೇಕು. ನಾವು ಮೊದಲೊಂದು ಪ್ರಾಣಿಯನ್ನು ನೋಡಿದ್ದೆವು. ಆ ಪ್ರಾಣಿ ನಿನ್ನ ಹಾಗಲ್ಲ. ಅದರ ಮೈಗಂಡ ಬಿಡಿ 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 ಕಪ್ಪು ಕಪ್ಪು ಕರಿಯ ಆ ಪ್ರಾಣಿಗೆ ಕಡೆಗಳ ಇದು ಒಂದೇ ಕ್ಷೀರ. ಮುಂದೆ ಕ್ಷೀರ ಹಿಂದೆ ಶಿರಾ ಕ್ಷೀರ ಕ್ಷೀರ ಆ ಪ್ರಾಣಿಗೆ ಎಲ್ಲರೂ ಕಾಲ ನಾವು ಕೈ ನಿನಗೆ 4 ಕರ. ಆ ಪ್ರಾಣಿಯನ್ನು ಬೇಗ ತೋರಿಸಿ. ಈಗ ನಾವು ನೋಡಿದ್ದೇವೆ. ಕೇಳುವವರು ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಅದನ್ನು ನಾವೇ ಹೇಳ್ತೇವೆ. ಮತ್ತೆ ಹೇಳಿ ಯಾರು ಕಂಡಿರಯ್ಯ ಮೊದಲು ನಾನರಿಯೋ ನೋಡಿ ನಾಯ ಆಕೃತಿ ಎಲ್ಲವನ್ನು ಕಾಣುವಾಗ ಹೀಗೂ ಉಂಟೆ ಸತ್ಯ ಭೂರಿ ಸಂತೋಷವಾಯಿತು. ಹೌದು ಬಹಳ ಸಂತೋಷ ಆಯಿತು. ಹೌದಲ್ಲ ಹೌದು. ಆಮೇಲೆ ಇದ್ದಿರಲ್ಲ ದೇವರು ಬೇಗ ಮೊದಲು ಕಟ್ಟ ಬೋರು ಹೋದು ಕಂಡ ಹೇಳಿದ್ದು ನಾನು. ಹೌದಲ್ವಾ ಕಂಡರನ್ನು ನಾನು ನಿಮ್ಮಂತವರನ್ನು ಕಂಡಂತೆ ಕಂಡದ್ದಿಲ್ಲ. ಆಮೇಲೆ ಕೇಳಿದ್ರಲ್ಲ ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ಅಗಾಧವಾಗಿ ಕಾಣ್ತಾ ಇದೆ ಜಲದಿ ಒಡೆಯ ಶ್ರೀಮನ್ನಾರಾಯಣ.
ಎಂತದ್ದು ಹೇಳಿ ಜಗತ್ತು ಕಡೆ ನಾವಿರುವಾಗ ನೀನು ಬಂದು ಹಾಗಾಗಿ ಹೇಳುದಿಷ್ಟೇ ಮೊದಲು ನಮ್ಮ ಆ ಪ್ರಾಣಿಯನ್ನು ತೋರಿಸಿ ಅಥವಾ ನಮ್ಮ ಕಾದ್ರೆ ಅದು ಹೇಗುಂಟು ಅಂತ ಗೊತ್ತಾಗ್ಬೇಕು. ಹೌದಲ್ವಾ? ಹಾಗಿದ್ರೆ ನೀವೀಗ ಮುಂದೆ ನಮ್ಮನ್ನು ನಂಬುತ್ತಿ ಅದು ಸುಲಭ ಇಲ್ಲ. ನನ್ನ ಮೂಲಕ್ಕಾಗಿ ಬಂದ್ರೆ ನಿಮ್ಮ ಕಥೆ ಮುಗಿತು. ಯಾಕೆ ಹೆಚ್ಚು ಹೊಡೆದರೆ ಹುಡಿ ಹುಡಿ ಆಗ್ತದೆ. ಕುಡಿಯೋದು ನೋಡ್ಬೋದು. ನಿನ್ನ ಕಟುಕುಟ ಎಲ್ಲ ಆಗ್ಲಿಲ್ಲ. ಹಾಗುಂಟ ಹೋಗಿದೆ ನಾನು ರುಚಿ ನೋಡಿದ್ರೆ ಅದೇನು ಹಾಗೆ ಮತ್ತೆ ದೊಡ್ಡವರು ರುಚಿ ನೋಡಿದ್ರೆ ಆಗ್ತದೆ. ನೀನು ಹೋದ್ರೆ ನನಗೇನು ಸಿಗ್ಲಿಕ್ಕಿಲ್ಲ ಪುಣ್ಯಾತ್ಮ, ಅದಾಗುದಿಲ್ಲ ಹಾಗೆ. ಒಂದು ಪ್ರಾಣಿ ಒಂದೇ ನನಗೆ ಕಡಿಮೆ ನಾನು ಹೇಳಿದ್ರೆ ನಿನಗೆ ಕಡಿಮೆ ನೀನು ಅದಾಗುದಿಲ್ಲ ಅಂತ ಈ ಪ್ರಾಣಿ ಇಲ್ಲೇ ಇಲ್ಲ. ನಾವೇ ಹಸಾದ್ರೂ ತೊಂದರೆ ಇಲ್ಲ, ಇಲ್ಲೇ ಇರು ನಾವು. ನನ್ನ ಬೇಸರ ನಿನಗೆ ಗೊತ್ತಾಗುದಿಲ್ಲ. ಎಂತದ್ದು ಹೋಗಿದೆಯಲ್ಲ ಒಂದು ಪ್ರಾಣಿ ಹೋಗಿದೆ. ಆ ಪ್ರಾಣಿಯನ್ನು ಹಿಡಿದು ತರಬೇಕು. ಆಮೇಲೆ ನನಗೊಂದು ನಿನಗೊಂದು ಈ ಶರಣದಿ ಪಂಚ ಸಹಸ್ರ ಕಾಲನಿ ಧನುಜರಲ್ಲಿ ಜಯ ಸೇರದಿರುತ್ತಿರೇ. ಮತ್ತೆ ಶತಮೂರ್ತಿ ನೀವು ಶತಮೂರ್ತಿ. ಹೌದು ಒಳ್ಳೆಯ ಊರಿಗಿಂತ ಶತಮೂರ್ತ. ಹೌದು ಇನ್ನು ತಲೆ ಏನು ಇಲ್ಲ ಅಲ್ಲ. ಅಲ್ಲ ತಲೆ ಒಳಗೆ ಮೇಲೆ ಏನುಂಟು ಅಂತ ಗೊತ್ತಾಗಬೇಕು. ಬುದ್ಧಿ ಇಲ್ಲ ನಮಗೆ ಊಟ ಇಲ್ವ ಏನು ಹಾಗೆ ಗೊತ್ತಾಗಬೇಕಿದ್ರೆ ನಿಮ್ಮ ತಲೆಗೆ ಮತ್ತೆ ಹಾಕಬೇಕಷ್ಟೇ. ವೈದ್ಯೋ ನಾರಾಯಣ ಹರಿ. ವೈದ್ಯ ನೀನು ನಾರಾಯಣ ವೈದ್ಯ ವೈದ್ಯೋ ನಾರಾಯಣ ಹರಿ. ಹರಿ ಬೇರೆ ಇನ್ನು ಗೊತ್ತೇನಾ? ನಾನೇ ನೀನೇ ನಾನೇ ವೈದ್ಯ ನೀನೇ ನಾರಾಯಣ. ನಿಮ್ಗೆಲ್ಲ ಗೊತ್ತಾಗ್ಲಿಲ್ಲ, ನಿಮ್ಗೆ ಇನ್ನೂ ಗೊತ್ತಾಗಬೇಕು. ಕೊಡ್ತೇನೆ ನೀವು ಹಾಗೆ ಹೇಳಿದ್ರಲ್ವ, ಭಾಷೆ ಕೊಟ್ಟಿದ್ದೀರಿ. ಕೊಡುವುದು ಹೌದಂದಿದ್ರೆ ಕೊಡುವುದು ಹೌದಂದಿದ್ರೆ ನಿಮ್ಮ ತನಕ ಪ್ರಾಣವನ್ನು ಏನು ಮಾಡುವರೆಮ್ಮ ಪ್ರಾಣವ ಕೇಳಿದಾಗ ಜಾಣತನದಲ್ಲಿ ವಾಚಿಸುತ್ತ ಸಾನುರಾಗದಲ್ಲಿ ಮನದಿರಬಿರುತ್ತಲೇ ತಾನೆ ಮಾಡಿದ ಮಾತ ಏನು ಮಾಡುವುದು. ಪ್ರಾಣವನ್ನೇ ಕೇಳಿಬಿಟ್ಟೆ. ನನ್ನ ಪ್ರಾಣವನ್ನೇ
ನನ್ನ ಜೀವ ನನಗೆ ಬೇಕು ಕೊಡುವುದಿಲ್ಲ. ಆಗಾಗ ಇಳಿಬೇಡ, ನಾನು ಕೊಡುವುದೇ ಇಲ್ಲ. ಇದಕ್ಕೇನು ಕಡಿಮೆ ಇಲ್ಲ. ನಿನ್ನ ಜೊತೆ ತಿರುಗಾಟ ಮಾಡಿದ್ದಕ್ಕೆ ಸಾರ್ಥಕ ಇಲ್ಲ. ಅಣ್ಣ, ನಾನು ಯಾರು? ಹೌದಲ್ಲ, ನನ್ನ ಮೇಲೆ ಪ್ರೀತಿಲ್ವ ನಿನಗೆ? ಇದುವರೆಗೆ ನಾನು ಏನನ್ನಾದ್ರೂ ಕೇಳಿದ್ದೇನೆ. ಇಲ್ಲ ಅಲ್ಲ ಅಂತ ಹೇಳುವ ಜಾತಿ ನೀನಲ್ಲ ಅಂತ ನನಗೆ ಗೊತ್ತುಂಟು. ಅಣ್ಣ, ನಿನ್ನಲ್ಲೇ ಕೇಳ್ತೇನೆ, ದೊಡ್ಡವರೆಲ್ಲ ಇರುವುದು ಯಾಕೆ? ಸಾಯುವುದಕ್ಕೆ. ಬದುಕಬೇಕು. ಬಹಳ ಕಷ್ಟಪಡಬೇಕಾಗುತ್ತದೆ. ಹೌದಾ? ಏನು ಗೊತ್ತಿಲ್ಲದಪ್ಪಾಗ ನೀನು ಶೀಘ್ರ ಕಷ್ಟಪಡುವುದನ್ನು ಈ ಕಣ್ಣುಗಳಲ್ಲಿ ಹೇಗೆ ನೋಡಲಿ ತಮ್ಮ ಸಾಹಿತ್ಯ ಮತ್ತೆ ನೋಡ್ತೀವಿ. ನನಗೆ ಅಂತ ನಾನು ಸಾಯಲಿಲ್ಲ. ಬೇಡ ಬೇಡ, ಅನುಭವ ಆಗುದೇ ಬೇಡ. ನಾನು ಬದುಕಿ ಉಳಿಯುತ್ತೇನೆ. ನನಗೆ ಗೊತ್ತಾದ ತಲೆ ನನಗೆ ಸುಲಭ ಆಗ್ತದೆ ಬದುಕುವುದಕ್ಕೆ. ನೀನು ನಿನಗೆ ತಲೆ ಉಂಟಲ್ಲ, ತಲೆ ಕೂಡ ನನಗೆ ತಲೆ ಇಲ್ಲ ಅಂತ ನೀನಲ್ಲ ಹೇಳಿ. ಬೇಡ ಬೇಡ, ನಾನು ಕೊಡುವುದಿಲ್ಲ. ಎರಡು ಬೇಕು ನನಗೆ. ಇಲ್ಲವೇ ಇಲ್ಲ. ಹೇಗೆ ಉಳಿಸಿಕೊಂಬಲಿ ಆಗ ಕೊಡಿ ಕೊಡಿ ಎಂತ ಕೊಡಿ ನನಗೆ ಎಂತದ್ದು ಕೊಡಿಲ್ಲ. ವರದನುಜ ಪೇಕ್ಷೆಯಲ್ಲಿ ಕಾಮಿನಿಯು ವರದನುಜ ಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೇನೆನುತ್ತಲೇ ಕನಕ ಗರ್ಭನ ತಪವನು ಗೈವೇನೆನುತ್ತಲೇ ವನಕ್ಕಾಗಿ ನಡೆದನು ವನಕ್ಕಾಗಿ ನಡೆದನು ಮನದಿಯೋಚಿಸಿದಳು ಕನಕ ಗರ್ಭನ ತಪವನು ಗೈವೇನೆನುತ್ತಲೇ ವನಕ್ಕಾಗಿ ನಡೆದನು ಮನದಿಯೋಚಿಸಿದಳು. ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರದನುಜ ಪೇಟೆಯಲ್ಲಿ ಕವಿನಿಯೋ ಮಾಲಿನಿ ಜೈ ನಮೋ ಜಗದೀಶ್ವರ, ಕಾಪಾಡು ತುಂಬೆ ಕಾಪಾಡು. ಬೇಸಿಗೆಯ ಕಡು ಬಿಸಿಲಿಗೆ ನರೆಗೆ ಜಮರಿ ಹೋದಂತಹ ಬಂಜರು ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಚಿಗುರೊಡೆದು ಪ್ರಗತಿ ಮಾತೆಯು ಹಚ್ಚ ಹಸಿರಾಗಿ ರಂಜಿಸ್ತಾಳೆ. ಆವಾಗ ಮನಸ್ಸಿಗೆ ಎಷ್ಟು ನೆಮ್ಮದಿಯಾಗುವುದಿಲ್ಲ, ಎಷ್ಟು ಸಂತೋಷವಾಗುವುದಿಲ್ಲ ಹೇಳಿ. ಅಂತಹ ನಿರೀಕ್ಷೆ ನಿರಿಸಿಕೊಂಡವರು ನನ್ನಮ್ಮನಾದಂತಹ ದಿತೀದೇವಿ. ಇವರ ಪಾವನವಾದಂತಹ ಗರ್ಭಾವತಿಯಲ್ಲಿ ಬೆಳೆದು ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡು ಮಾನ್ಯ ಎನ್ನುವ ಹಾಗೆ ಎಲ್ಲರೂ ಕರೆಯುತ್ತಾ ಇದ್ದಾರೆ ಹೆಸರು ಹೋಗಿ. ಹಾಗೆ ಸಂಪತ್ತು ಸೌಭಾಗ್ಯ ಎಷ್ಟೇ ಇದ್ರೂ ಕೂಡ ಮನುಷ್ಯನಾದವನಿಗೆ ಮನಸ್ಸಿಗೆ ಬಂದಂತೆ ನೆಮ್ಮದಿ ಎಂಬುದು ಬೇಡವು. ಅದು ಖಂಡಿತವಾಗಿಯೂ ನಮ್ಮ ಪಾಲಿಗಿಲ್ಲದಾಗಿ ಹೋಯಿತು. ನ್ಯಾಯವಾಗಿ ಸಿಗಬೇಕಿತ್ತು ಅಮರಲೋಕ. ಇದನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅದೆಷ್ಟೋ ಅಗ್ರಜರನ್ನು ಮಾತಿ ಅಮರಲೋಕ ತೆಗೆದುಕೊಟ್ಟಿದ್ದಾಳೆ. ಹರಿಯ ತುಲ್ಲದರದಿಂದ ಎಲ್ಲರೂ ಹತರಾಗಿ ಹೋದ್ರಲ್ಲ. ಈ ವಿಷಯವನ್ನು ಎತ್ತಂತಹ ಅಮ್ಮನಿಗೆ ಶೋಕ ಪ್ರಾರಂಭವಾಯಿತು. ಅಂತಿದ್ದ ಶೋಕವಲ್ಲ, ಪುತ್ರ ಶೋಕ. ಈ ಪ್ರಪಂಚದಲ್ಲಿ ಮೂರು ವಿಧಂತಹ ಮೋಹಗಳು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲವಂತೆ. ವಿತ್ತೇಷಣ, ದಾರೇಷಣ, ಪುತ್ರೇಷಣ ಎಂಬ ಹಾಗೆ ವಿತ್ತೇಷಣದ ಮೋಹವನ್ನಾಗಿ ಬಿಟ್ಟಿರಬಹುದು, ದಾರೇಷಣದ ಮೋಹವನ್ನಾಗಿ ಅಗಲಿರಬಹುದು. ಆದರೆ ಪುತ್ರೇಷಣದ ಮೋಹದಿಂದ ಬಿಟ್ಟಿರುವುದಕ್ಕೆ ಸಾಧ್ಯವೇ ಇಲ್ಲಂತೆ. ಸದಾ ಪುತ್ರಶೋಕದಿಂದ ಅಳದಿದ್ದಂತಹ ಅವನಿಗೆ
ಎರಡು ಸಾಂತ್ವನದ ಮಾತುಗಳನ್ನೇ ಹೇಳಿದೆ. ದೈತ್ಯ ಕುಲವನ್ನು ನಾನು ಉತ್ತರಿಸ್ತೇನೆ ಅಮ್ಮ ಎನ್ನುವ ಹಾಗೆ ಆವಾಗ ಮಾತಿ ಕರೆದಾಡುವಂತಹ ಮಾತು. ಮಗಳೇ ಮಾಲಿನಿ, ನೇರವಾಗಿ ಅರಣ್ಯ ಗರ್ಭವನ್ನು ಸೇರಿ ಹಿರಣ್ಯ ಗರ್ಭನನ್ನು ಕುರಿತು ತಪಸ್ಸನ್ನು ಮಾಡಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಳುವಂತಹ ಮಗನನ್ನು ಪಡೆದುಕೊಂಡು ಬಾ ಎನ್ನುವ ಹಾಗೆ. ಹಾಗಿದ್ರೆ ನನ್ನ ಅಮ್ಮ ಇದು ಆಜ್ಞೆ ಮಾಡಿದ್ದ. ಅಮ್ಮ ಹೇಳಿದಂತಹ ಮಾತನ್ನು ಆಜ್ಞಾರೂಪಕವಾಗಿ ಸ್ವೀಕರಿಸಿಕೊಂಡೆ. ಆದ ಕಾರಣದಿಂದಲೇ ಚರಣಿಯ ಆಜ್ಞೆಯಲ್ಲಿ ಮಾಲಿನಿ ಬಂದು ಸೇರಿದ ದಟ್ಟವಾದಂತಹ ಕಾರಣ. ಹಾಗಿದ್ರೆ ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳವೇನೋ ಸತ್ಯ. ಈ ಪರಿಸರವನ್ನೊಮ್ಮೆ ನಾನು ಗಮನಿಸುವುದು. ಎಂತ ಕಾಡು! ಹೌದಪ್ಪ, ಸೂರ್ಯರಶ್ಮಿ ತೆರೆಗೆ ಕಾಣುತ್ತಾ ಇದೆ. ಕತ್ತಲು ಕವಿದಂತಹ ಕಾರಣದಲ್ಲಿ ಕಾಮಿನಿಯು ತಪಸ್ಸನಾಚರಿಸುವಂತಹ ವಿಷಯ ಎಲ್ಲಿಯಾದ್ರೂ ಕಾಮಕರಿಗೆ ಗೊತ್ತಾಯಿತು ಅಂತಾದ್ರೆ ಈ ಪರಿಸರ ನೋಡಿ ಒಮ್ಮೆ. ಮನೋಹರವಾದಂತಹ ಪರಿಸರ, ಪ್ರಶಾಂತವಾದಂತಹ ವಾತಾವರಣ, ಪ್ರಸನ್ನವಾದಂತಹ ಪ್ರಕೃತಿ, ಪ್ರಚೋದಕವೂ ಪ್ರಬೋಧಕವಾದಂತಹ ಈ ಸ್ಥಳದಲ್ಲಿ ನಾನು ತಪಸ್ಸನಾಚರಿಸಬೇಕು. ಕಾಮುಕರ ಬಗ್ಗೆ ಯಾಕೆ ಹೇಳಿದ್ದು ನಾನು? ತಾಯ ದಲ್ಪ ಸುಖಕ್ಕಾಗಿ ಕಾಮುಕರು ಏನು ಮಾಡೋದಕ್ಕೆ ಹೆಸರಿಲ್ಲ. ಒಂದೊಮ್ಮೆಗೆ ಮನ ಮಾಡಿದ್ರು ಅಂತಾದ್ರೆ ಕಾರ್ಯದಲ್ಲಿ ಯಶಸ್ಸನ್ನು ಕಾಣುವ ಬಗ್ಗೆ ನಾನು ಖಂಡಿತವಾಗಿಯೂ ಇಲ್ಲ. ಆಲೋಚನೆ ಮಾಡಬೇಕಾದ್ರೆ ಕೆಳಗಿದ್ದವರ ಬಗ್ಗೆ ಎಲ್ಲ ಸ್ವಾಮಿ. ಮೇಲಿದ್ದರೆ ನೋಡಿ ಸುಮನಸರು ಅಂದ್ರೆ ಯಾರು? ಹೂವಿನಂತ ಮನಸ್ಸುಳ್ಳವರು ಎನ್ನುವ ಹಾಗೆ. ಅದೆಲ್ಲ ನೀವು ಹೇಳುವುದಷ್ಟೇ, ಅವರ ಮನಸ್ಸಿನಲ್ಲಿ ಒಳಿತಿಲ್ಲ, ಕೆಡುಕೆ ಇರುವುದು. ನಮ್ಮ ಒಳಿತನ್ನು ಬಯಸುವುದಿಲ್ಲ. ನಮ್ಮನ್ನೇ ಬಗ್ಗುಬಡಿಯುವಂತ ಪುತ್ರ ರತ್ನವೊಂದು ನನ್ನ ಉದರದಲ್ಲಿ ಹುಟ್ಟುವಂತಹ ವಿಷಯ ತಿಳಿಯಿತು ಅಂತಾದ್ರೆ ವ್ಯಕ್ತವನ್ನು ತರುತ್ತಾನೆ ಸುರಪ್ಪ. ಹಾಗಿದ್ರೆ ದೇವತೆಗಳಿಗೆ ತಿಳಿಬಾರ್ದು, ಕಾಮಕರಿಗೂ ಗೊತ್ತಾಗಬಾರ್ದು. ಹೇಗೆ ತಪಸ್ಸನ್ನಾಚರಿಸಲಿ? ಓಹೋ, ಆಲೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರಸಿದ್ಧಿ ನಮಗೆ ಗೊತ್ತುಂಟು. ಯಾವ ಹೊತ್ತಿಗೆ ಯಾವ ರೂಪವನ್ನು ಧಾರಣೆ ಮಾಡುವಂತ ಶಕ್ತಿ ನಮ್ಮಲ್ಲಿ ಇದೆ. ರೂಪವನ್ನೇ ಮರೆಸಿಬಿಟ್ರೆ ಈಗ ರೂಪವನ್ನು ಮರೆಸೊಂದು ರೂಪ ಆಗಬೇಕ ಬೇಡ? ಯಾವುದಾದ ಯಾವ್ದು? ಓಯ್, ಅಲ್ಲಿ ನೋಡಿ ಅಂತೆ, ಇತ್ತ ಕಡೆ ನೋಡಿ ಕೋಣೆಗಳು ಕಾಣುವುದು. ಇತ್ತ ಕಡೆ ನೋಡಿ ಅಂತೆ ಎಮ್ಮೆಗಳು ಕಾಣುವುದು. ಯಾಕೋ ತನ್ನ ಮನಸ್ಸು ಹೇಳುತ್ತಾ ಇದೆ ಮಾಲಿನಿ ಮಹಿಷಿ ರೂಪ